ನವೀನಾ ನವೀನಾ. ಓ ರಾಘು ಬನ್ನಿ. ಆ, ಅಣ್ಣ ಜಳಕಕ್ಕೆ ಹೋಗ್ಯಾನ, ಕುತ್ಕೋರಿ ಕರಿತೀನಿ. ಅಂಕಲ್ ಎಲ್ಲಿ ಹೋಗ್ಯಾರ? ಅವರು ಅವರು ಇಲ್ಲೇ ಎಲ್ಲ ಇರಬೇಕು. ಒಂದು ನಿಮಿಷ ಕರ್ಕೊಂಬರ್ತೀನಿ ರೀ. ಸರಿ ಆಯ್ತು. ಓ ರಾಘು, ಆರಾಮದೀನಪ್ಪ? ಯಾವಾಗ ಬಂದಿ? ಆಂಟಿ, ನಾ ಆರಾಮದೀನ್ರಿ. ನೀವ್ ಆರಾಮದೀರಿ ಆಂಟಿ? ಅದೇನೋ ಸ್ವಲ್ಪ ಏಟಾಗಿತ್ತು ಅಂದ್ರು, ಇವಾಗ ಆರಾಮಾಯ್ತ್ರಿ? ಹ್ಞೂನಪ್ಪ, ಈಗ ಆರಾಮಾಗೈತಿ. ಜ್ಯೋತಿ ಹೋಗವ, ರಾಘವೇಂದ್ರಗ ಚಾರ ಕಾಫಿಯಾರ ಮಾಡ್ಕೊಂಡು ಹೋಗು. ಹ್ಞೂ ರೀ ಚಿಕ್ಕಮ್ಮ. ಇಲ್ಲ ಬಾಯ್, ನೀ ಕುತ್ಕೋ, ಮಾತಾಡ್ಕೊಂಡು ಕುತ್ಕೋರಿ ಇಬ್ರು. ನಾ ಹೋಗಿ ಕಾಫಿ ಮಾಡ್ಕೊಂಬರ್ತೀನಿ ಇಬ್ರಿಗೂ. ನೀ ಕುಡಿತೀಯಲ್ಲವ? ಇಲ್ಲ ಚಿಕ್ಕಮ್ಮ, ನಾ ಹಗ್ಲ ಮುಗ್ಲ ಕಾಫಿ ಟೀ ಏನು ಕುಡಿಯಲ್ಲ. ಮುಂಜಾನೆ ಒಂದ್ಸರಿ ಅಷ್ಟ. ಅಯ್ಯೋ ಪರವಾಗಿಲ್ಲ, ಕುಡಿ ಇವಾಗ. ಕುತ್ಕೋ ಹೋಗು. ಬೇಡ ಚಿಕ್ಕಮ್ಮ, ನೀವೇ ಕುತ್ಕೋರಿ. ನಿಮ್ಗೆ ಇನ್ನೂ ಸ್ವಲ್ಪ ಸುಸ್ತೈತಿ. ನಾನು ಮಾಡ್ಕೊಂಬರ್ತೀನಿ ಅಲ್ಲ. ಏನು ಬೇಡ, ನಾನ ಮಾಡ್ಕೊಂಬರ್ತೀನಿ. ಓ ದೋಸ್ತ, ಓ ಬಾ ದೋಸ್ತ. ಮತ್ತ ಇವತ್ತು ಕೋಟ್ ಐತಿ. ಜ್ಯೋತಿ ಅವ್ರನ್ನ ಕರ್ಕೊಂಡು ಕೋರ್ಟ್ಗೆ ಹೋಗ್ಬೇಕು. ಅಂಕಲ್ ಹೇಳಿದ್ದೆ. ಅಂಕಲ್ ಎಲ್ಲದಾರ? ಅವರು ಜಾಗಕ್ಕೆ ಹೋದಂಗದಾರಪ್ಪ. ಅವರು ಜಾಗ ಮುಗಿಸ್ಕೊಂಡ್ ಬರೋದ್ರಾಗ ನಾನು ಕಾಫಿ ಮಾಡ್ಕೊಂಬರ್ತೀನಿ. ರಾಘು ಕುತ್ಕೋ, ನೀನು ಕುತ್ಕೋ ಬಾರಯ್ಯಪ್ಪ. ಚಿಕ್ಕಮ್ಮ, ನಂಗೇನು ಕಾಫಿ ಬ್ಯಾಡ್ರಿ, ಒಂದಿಟ್ಟು ಚಾ ಕೊಟ್ಬಿಡ್ರಿ. ಆಂಟಿ, ನಂಗೂ ಚಾನ ಮಾಡ್ಬಿಡ್ರಿ, ಎಲ್ರಿಗೂ ಚಾನ ಮಾಡ್ರಿ. ಚಿಕ್ಕಮ್ಮ, ನಾ ತಗೊಂಬರ್ತೀನಿ ಬಿಡ್ರಿ. ಬೇಡವ, ನೀ ಕುತ್ಕೋ ಬಾ. ಅದೇನ ಕೇಸಿಂದೆಲ್ಲ ಮಾತಾಡಕ್ ಬಂದಾರ, ನೀ ಕುತ್ಕೋ ಆರಾಮ. ನೀ ಒಪ್ಪಗೂ ಹೇಳ್ತೀನಿ, ಅವರು ಬರ್ತಾರ, ಅಷ್ಟ್ರಿಗೂ ತರ್ತೀನಿ ನಾನು. ನೀ ಕುತ್ಕೋ ಹೋಗು, ಮಾತಾಡು ಕುತ್ಕೊಂಡು. ಮತ್ತ ದೋಸ್ತ, ಏನ್ ಸಮಾಚಾರ? ಕೇಸ್ ಐತಪ್ಪ ರಾಘು? ಹಾ ಅಂಕಲ್, ಹೇಳಿದ್ನಲ್ಲ ಅಂಕಲ್, ನಿಮಗೆ ನಿನ್ನೆನೆ ಹೇಳಿದ್ನಲ್ಲ. ಮತ್ತೆ ಪೊಲೀಸರಿಗೆ ಸಿಕ್ನಂತ ತಕಾಳಿ, ಅದಕ್ಕೆ ಕರ್ಕೊಂಬಂದಾರ. ಮತ್ತಿವತ್ತು ಐತ್ರಿ 3 ಗಂಟೆಗೆ ಮಧ್ಯಾಹ್ನ ಬರ್ತಾರ ಜಡ್ಜು. ಲಘು ಲಘು ಮುಗಿಸ್ಕೊಂಡು ಹೋಗ್ಬಿಡ್ತಾರ. ನಾವು ಹೋಗಿ ಒಂದಿಷ್ಟು ವಿಚಾರಣೆ ಎಲ್ಲ ಮಾಡ್ತಾರ. ಅದಾದ್ಮೇಲೆ ಅವ್ರು ಏನು ಆರ್ಡರ್ ಕೊಡ್ತಾರ ನೋಡೋಣ. ಇದು ಬಹುಶಃ ಇದು ಲಾಸ್ಟ್ ಇಯರಿಂಗ್ ಆಗ್ಬೋದು ಅನ್ಕೋತೀನಿ ನಾನು. ಹಂಗಾದ್ರೂ ಚಲೋಪ್ಪ, ನಿಜವಾಗ್ಲು. ನನಗಂಕರು ಯಾವಾಗ ನಿಂದು ಜ್ಯೋತಿದು ಮದ್ವೆ ನೋಡ್ತೀನಿ ಅನ್ನಂಗೆ ಆಗ್ಬಿಟ್ಟೈತಿ. ಹಂಗಂತಲ್ಲ ಅಂಕಲ್, ಈಗ ಪಾಪ ಜ್ಯೋತಿಯವ್ರಿಗೆ ಕಾಳಿಯಿಂದ ತೀರಾ ಕಿರಿಕಿರಿ, ಅದಕ್ಕೆ ಅಷ್ಟೇ, ಇನ್ನೇನು ಇಲ್ಲ. ನಾನೀಗ ನಾಷ್ಟ ಮಾಡೀನಿ. ಚಾ ತರಕತ್ತಾರ. ನಿಮ್ಮ ಆಂಟಿ ಚಾ ಕುಡ್ದು ಬಿಟ್ಬಿಡನ್ರಿ ಏನವ. ಈಗ ಮತ್ತೆ ಜ್ಯೋತಿ ಅಷ್ಟೇ ಬರ್ಬೇಕಾ, ಏನು ನಾವೆಲ್ಲ ಮನೇಸ್ ಮಂದಿ ಬರ್ಬೇಕಾ? ಇಲ್ಲ ಅಂಕಲ್, ಮನೇಸ್ ಮಂದಿ ಏನು ಬೇಡ. ಜ್ಯೋತಿಯವರು ನೀವು ಬಂದ್ರೆ ಸಾಕು. ಮತ್ತು ಆಂಟಿನೂ ಏನು ಬರೋದು ಅವಶ್ಯಕತೆ ಇಲ್ಲ. ಇಲ್ಲಪ್ಪ, ನಾನು ಏನು ಬರುದಿಲ್ಲ. ಅಲ್ಲಿ ನಮ್ಮವ್ವ ನಮ್ಮಪ್ಪ ಇರ್ತಾರ. ನನ್ನನ್ನೇನಾರು ನೋಡಿದ್ರೆ ಹೊಡೆದು ಬಡದಾರ ಕರ್ಕೊಂಡು ಹೋಗ್ಬಿಡ್ತಾರ ವಾಪಸ್ ಅವ್ರ ಜೊತೆಗೆ. ಇಲ್ಲ ಆಂಟಿ, ನೀವೇನು ಬರೋ ಅವಶ್ಯಕತೆ ಇಲ್ಲ. ಯಾಕೆ ಪಾರ್ವತಿ, ಚಾ ತರ್ಲಿಲ್ಲಲ್ಲ? ಅಯ್ಯೋ ಗಂಗಾ, ನೀ ಹೋಗಿ ಕುತ್ಕೋ, ನಾ ಎಲ್ಲ ತಗೊಂಡ್ ಬರ್ತೀನಿ. ನೀ ಹೋಗು ಅಂತೇಳಿ ನಾನು ಒಲಿ ಹತ್ರ ಹೋಗಿಸ್ಕೊಡ್ಲಿಲ್ಲ, ಹಂಗ ಕಳಿಸ್ಬಿಟ್ಲು ಹೊರಗ. ಹಂಗಾಗಿ ಬಂದ್ ನಾನು. ಆಕೆ ಹಂಗ, ಆಕೆ ಯಾವಾಗೂ ಅಷ್ಟ. ಅವ್ರ ಅಕ್ಕಿದ್ದಾಗೂ ಹಂಗ ಮಾಡ್ತಿದ್ಲು, ಈಗೂ ಹಂಗ ಮಾಡ್ತಾವ್ಡು. ಅಡ್ಗಿ ಮನಿ ಯಾರು ಬ್ಯಾರೆದಾರು ಹೋಗ್ಬಾರ್ದು. ಆಕಿ ಒಟ್ಟ ಸೇರೋದೇ ಇಲ್ಲ ಅಡ್ಗಿ ಮನಿಗೆ. ಯಾರ ಬ್ಯಾರೆದಾರು ಹೋಗ್ಬಿಟ್ರ ಈಕಿ ನಮ್ ಜ್ಯೋತಿನ ಹೋಗಂಗಿಲ್ಲ. ಜ್ಯೋತಿ ಹೋದ್ರನ ಯಪ್ಪ, ಜಾನು ಜ್ಯೋತಿ ಹೋದ್ರೂ ಜಗಳ ಮಾಡಾಕಿ. ನಿಮ್ಮನ್ನ ಯಾರು ಬಾಂದಿದ್ರು ನಾನೆಲ್ಲ ಇಟ್ಕೊಂಡಿರ್ತೀನಿ ಕೈ ನಿಲ್ಕಂಗ ಸಾಮಾನನ, ನೀ ಯಾಕೆ ಮುಟ್ಟಿದಿ ಹಂಗ ಹಿಂಗ ಅಂತ ಜಗಳಕ ನಿಂತ್ ಬಿಡಾಕಿ ಆಕಿ ಮಕ್ಕಳ ಜೊತೆಗೇನ. ಅದಂಗ ಮೊದ್ಲಿಂದನೂ ಮಾಡ್ಕೊಂಡ್ ಬಂದಾರಲ್ಲ, ಹಂಗಾಗಿ ಅದು ಅವ್ರಿಗೆ ರೂಢಿ ಆಗ್ಬಿಟ್ಟೈತಿ. ನಾನು ಮೊದ್ಲಿಂದನೂ ಅಡ್ಗೆ ಮನೆಗೆ ಹೋಗಿಲ್ಲ. ನನಗೆ ಹಂಗಾಗಿ ಅಡ್ಗೆ ಮನೆ ಮೇಲೆ ಅಷ್ಟು ಒಲವಿಲ್ಲ. ಅವ್ರು ಮತ್ತೆ ಅಡ್ಗೆ ಮನಿನ ಅವ್ರ ಪ್ರಪಂಚ ಅಂತ ಅನ್ಕೊಂಡಿರೋರಿಗೆ ಅದು ಹಂಗ ಸಹಜ. ಅದು ಎಲ್ಲ ಹೆಣ್ಮಕ್ಳಿಗೂ ಹಂಗೆ ಅದು. ಚಾ ತಂದ್ಲ ನೋಡವ, ನಮಗ್ ಲೇಟ್ ಆಗುತ್ತೆ. ನಾನು ಬಡ ಬಡ ಚಾ ಕುಡ್ದು ಹೋಗೋಣ. ಮತ್ತೆ ಇಲ್ಲಿಂದ ಬಿಟ್ರೆ ನಾವು ಹೋಗತ್ಲಿಗೆ ಒಂದ್ ತಾಸರ ಬೇಕು ಹೋಗಕ್ಕ. ಮತ್ ಹೋಗಿ ಲಾಯರ್ ಜೊತೆ ಕುಂತು ನಿಂತು ಮಾತಾಡಿ ಕೋರ್ಟ್ ಅಟೆಂಡ್ ಆಗಕ್ ಬರ್ತಾ. ಟೀ ಕುಡಿದ ನಂತರ ನವೀನ, ಪಾರ್ವತಿ, ನಾವು ಹೋಗಿ ಬರ್ತೀವಿ. ಒಂದ್ ಸ್ವಲ್ಪ ಹುಷಾರಾಗಿರ್ರಿ. ಆ ಕಾಳಿನ ನಂಬಕ್ಕಾಗಲ್ಲ. ಕೊನೆಗೆ ಯಾರಿಗಾರ ರೊಕ್ಕದ ಆಸೆರ ತೋರಿಸಿ ಕರ್ಕೊಂಬಂದು ನಿಲ್ಲಿಸ್ತಾನೆ ಮನಿ ಮುಂದ ಗುಂಡಗಳನ್ನ. ಅದಕ್ಕೆ ನೀನು ಎಲ್ಲೂ ಹೋಗ್ಬಿಡಪ್ಪ, ನಾ ಬರೋವರೆಗೂ. ಅಪ್ಪ, ನಾನು ಬರ್ತಿದ್ನಲ್ಲ, ನೀವು ಒಬ್ಬರೇ ಹೋಗೋದು ನಂಗೆ ಯಾಕೋ ಸರಿ ಅನ್ಸಲ್ಲ. ನಾ ಇರ್ತೀನಲ್ಲ ವಿನಿಯಾ, ನಾ ಕರ್ಕೊಂಡು ಹೋಗ್ತೀನಿ ಬಿಡು. ನೀ ತಲೆ ಕೆಡ್ಸ್ಕೊಬೇಡ, ಹೆಂಗೂ ಆಗೋದನ್ನ ನಾ ಇರ್ತೀನಿ. ನಾವೆಲ್ಲ ಆರಾಮಾಗಿ ಕರ್ಕೊಂಡ್ ಬರ್ತೀವಿ ಜ್ಯೋತಿನ. ಆದ್ರೆ ಮನೆ ಹತ್ರ ನೀನ್ ಮಾತ್ರ ಭಾರಿ ಹುಷಾರಾಗಿರ್ಬೇಕು. ನಿಮ್ ಚಿಕ್ಕಮ್ಮನ ಜೊತೆ ಹೇಗಾಗಿರು, ಎಲ್ಲೂ ಹೋಗ್ಬಿಡ. ನಾ ಗಂಗಾಗೂ ಹೇಳ್ತೀನಿ ಆದಷ್ಟು ಆಕಿ ಜೊತೆಗಿರು ಅಂತ ಹೇಳಿ. ನೀವೇನ್ ಹೇಳದ ಬೇಡ್ರಿ ಮಾವರ, ನಾನು ಪಾರ್ವತಿ ಜೊತೆಗೆ ಇರ್ತೇನೆ. ನೀ ಎಲ್ಲೂ ಹೋಗ್ಬಿಡ ವಿನಿಯಾ. ನಾ ಭೀಮಣ್ಣ ಹೇಳ್ತೀನಿ ಯಾರನ್ನೂ ಒಳಗ್ ಬಿಡ್ಬೇಡ ಅಂತೇಳಿ. ಗೇಟಿಂದ ಒಳಗೆ ಯಾರು ಬರೋದಿಲ್ಲ. ನೀ ಮಾತ್ರ ಎಂತದ
ಅರ್ಜೆಂಟ್ ಐತಂತ ಆಫೀಸಿಂದ ಫೋನ್ ಬಂದ್ರು ಅದ್ ನಾಳಿಟ್ಕೋ, ಹೇಳಿನಿ ಇಷ್ಟು ಸರಿ, ಕಿವೆ ಹಾಕೋ. ನಾವು ಹೋಗಿ ಬರ್ತೀವಿ, ಮನೆ ಹತ್ರನೇ ಇರು. ರಘು ಬಾರಪ್ಪ, ಎಲ್ಲರೂ ಒಂದ ಕಾರ್ನಾಗ ಹೋಗ್ಬಿಡೋಣ. ನಿನ್ ಕಾರ್ ಇಲ್ಲೇ ಪಾರ್ಕ್ ಮಾಡ್ಬಿಡಲ್ಲಿ ಗಿಡದ ನೆಲ್ಲಿಗೆ, ಒಂದ ಕಾರ್ನಾಗ ಅಷ್ಟು ಹೋಗೋಣ. ಹಾ ಸರಿ ಅಂಕಲ್, ಆಯ್ತು. ಕೇಸ್ ನಂಬರ್ 530 2025, ಜ್ಯೋತಿ ವರ್ಸಸ್ ಕಾಳಿ. ಮಗಳ ಹೆದರ್ಬೇಡವ, ಹೋಗು, ನಾವೆಲ್ಲ ಇಲ್ಲೇ ಇರ್ತೀವಿ, ಹೋಗು. ಅದ್ ಏನೇನ್ ಮಾಡ್ಯಾನಲ್ಲ ಅದನ್ನೆಲ್ಲ ಹೇಳಿ ನೀನು ಸಾಹೇಬ್ರ ಮುಂದ. ಹೆದ್ರಕ್ಕ ಹೋಗ್ಬೇಡ, ಹೋಗುವ, ಹೋಗಲ್ಲಿ ನಿಂತ್ಕೋ. ಜ್ಯೋತಿ ಜ್ಯೋತಿ ಜ್ಯೋತಿ, ಕಾಳಿ ಕಾಳಿ ಕಾಳಿ. ಅಲ್ರಿ, ಎಲ್ಲದಾರ್ರಿ ಇಬ್ರು ಲಾಯರ್? ಪರ ವಿರೋಧ ಲಾಯರ ಇಲ್ಲಲ್ಲ, ಎಲ್ಲೋಗ್ಯಾರ ಅವ್ರು ವಾದ ಮಾಡ್ಯಾರ? ಮಹಾಸ್ವಾಮಿಗಳೇ ಕ್ಷಮೆ ಇರ್ಲಿ. ಏನ್ರಿದು ಕೇಸು? ಸರ, ನನ್ನ ಕಕ್ಷಿದಾರರಾದಂತಹ ಶ್ರೀಮತಿ ಜ್ಯೋತಿ ಅವರು ಅವರ ಗಂಡನಿಂದ ವಿಚ್ಛೇದನವನ್ನು ಪಡೆಯಲು ಇಚ್ಛಿಸುತ್ತಿದ್ದಾರೆ ಸ್ವಾಮಿ. ಕಾರಣ ಏನಂತ ತಿಳ್ಕೊಬೋದಾ? ಎಸ್ ಯುವರ್ ಆನರ್. ಜ್ಯೋತಿ ಅವರೇ, ದಯವಿಟ್ಟು ನೀವು ಮಾನ್ಯ ಜಡ್ಜ್ ಸಾಹೇಬ್ರಿಗೆ ಯಾಕೆ ನಿಮ್ಮ ಗಂಡನಿಂದ ನೀವು ವಿಚ್ಛೇದನವನ್ನು ಪಡೆಯಲು ಇಚ್ಛಿಸುತ್ತೀರಿ ಅಂತ ದಯವಿಟ್ಟು ಹೇಳಿ. ಸರ, ನಂಗೆ ಅವ್ರ ಜೊತೆಗೆ ಭಾಳಕ್ಕೆ ಇಷ್ಟ ಇಲ್ರಿ. ಅದಮ್ಮ ಯಾಕೆ ಅಂತ ಕೋರ್ಟ್ ಕೇಳಕತ್ತೈತಿ. ಏನಾರು ನಿಮ್ಮ ಗಂಡನ್ಲಿಂದ ತೊಂದರೆ ಆಯ್ತಾ, ಅಥವಾ ಅವ್ರು ನಿಮ್ಗೆ ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ರಾ? ಏನ್ ತೊಂದರೆ? ಸರ, ಮೊದಲಿಂದನೂ ನಮ್ಮಪ್ಪನ ಆಸ್ತಿ ಮೇಲೆ ಇವಂಗ ಕಣ್ಣಿತ್ತು ಸರ. ಹಾಗಾಗಿ ಆಸ್ತಿ ಎಲ್ಲಿ ತನ್ನ ಕೈ ತಪ್ಪು ಹೋಗುತ್ತೆ ಅಂತ ಹೇಳಿ ಹೆದರಿಸಿ ಬೆದರಿಸಿ ನನ್ನನ್ನು ಮದುವೆ ಆದ ಸರ. ಹೆದ್ರ ಬಿಡಮ್ಮ, ಧೈರ್ಯವಾಗಿ ಹೇಳು. ಕೋಟಿರದ ಸಹಾಯ ಮಾಡಕ ಧೈರ್ಯವಾಗಿ ಹೇಳು. ನನ್ನನ್ನು ಹೆಂಗೋ ಹೆದರಿಸಿ ಬೆದರಿಸಿ ಮದುವೆ ಆದ ಸರ. ಆದ್ರ ಯಾವಾಗ ಆಸ್ತಿ ನನ್ನ ಹೆಸರಿಗಿಲ್ಲ, ಎಲ್ಲ ನನ್ನ ತಂಗಿ ಜಾನಕಿ ಹೆಸರಿಗೆ ಐತೆ ಅಂತ ಗೊತ್ತಾತು, ಅವಾಗ ನನಗೆ ಚಿತ್ರಹಿಂಸೆ ಕೊಟ್ಟು ಹೊಡೆಯೋದು ಬಡಿಯೋದು ಮಾಡಕ್ ಶುರು ಮಾಡ್ದ ಸರ್. ಅದಷ್ಟ ಸಾಲದಂತೇಳಿ ನಂಗೆ ಹುಚ್ಚಿ ಪಟ್ಟನು ಕಟ್ದ ಸರ್. ಆಮೇಲೆ ಅದೇನೋ ಒಂದು ಊಟ ಮಾಡ್ಬೇಕಾರ ಅದೇನೋ ಒಂದು ಎಣ್ಣೆ ಥರ ಲಿಕ್ವಿಡ್ ಥರ ಹಾಕ್ತಿದ್ದ ಸರ್. ಅದನ್ನ ಹಾಕ್ಬಿಟ್ರೆ ನಾ ಮಲಗಿ ಬಿಡ್ತಿದ್ದೆ. ಆಮೇಲೆ ಎದ್ದಾಗ ನಂಗೆ ಏನು ಮಾಡ್ತೀನಿ ಏನು ಮಾತಾಡ್ತೀನಿ ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ ಸರ್. ಹಂಗ ಮಾಡಿಕೊಂಡು ಒಂದು 3-4 ವರ್ಷ ನನ್ನ ಜೀವ ತಿಂದ ಸರ್. ಹೆದರ್ಬೇಡ ಜೊತೆ, ಧೈರ್ಯವಾಗಿ ಹೇಳು. ಆಮೇಲೆ ನಮ್ಮಪ್ಪ ನಮ್ಮಣ್ಣ ಬಂದು ನನ್ನ ಅಲ್ಲಿಂದ ಕರ್ಕೊಂಡು ಬಂದಮೇಲೆ ಅವ್ರಿಗೆಲ್ಲ ಇರೋ ವಿಷಯ ಹೇಳಿದೆ ಸರ್. ಅದಾದ್ಮೇಲೆ ನಾನು ಇವನಿಂದ ಡೈವರ್ಸ್ ಬೇಕು ಅಂತ ಹೇಳಿ ಕೋರ್ಟ್ಗೆ ಹಾಕ್ತೆ. ಇಷ್ಟೇ ಸರ್. ಅವನಿಂದ ನಾನು ಮಾನಸಿಕವಾಗಿ ದೈಹಿಕವಾಗಿ ಬಹಳ ನೋವು ಅನುಭವಿಸಿದ್ದೀನಿ ಸರ್. ನಂಗೆ ನ್ಯಾಯ ಕೊಡಿಸ್ಕೊಡಿ. ಆಯ್ತಮ್ಮ, ಆಯ್ತು. ಐ ಅಬ್ಜೆಕ್ಟ್ ಯುವರ್ ಆನರ್. ಹೇಳಿ. ಶ್ರೀಮತಿ ಜ್ಯೋತಿ ಕಾಳಿ ಅವರು ಹೇಳ್ತಿರೋದು ಹೆಂಗೈತಂದ್ರೆ, ಅವ್ರು ಮಾಡಿರೋ ತಪ್ಪನ್ನೆಲ್ಲ ಸಲೀಸಾಗಿ ನನ್ನ ಕಕ್ಷಿದಾರರಾದಂತಹ ಶ್ರೀಯುತ ಕಾಳಿಯವ್ರ ಮೇಲೆ ಹಾಕ್ತಾ ಇದ್ದಾರೆ ಅಂತ ನನಗೆ ಹೇಳಕ್ಕೆ ತುಂಬಾ ಮುಜುಗರ ಅನಿಸ್ತಿದೆ. ಯಾಕಂದ್ರೆ ಒಂದು ಹುಡುಗಿಯಾಗಿ ಅವಳೇ ಮೇಲ್ಬಿದ್ದು ನನ್ನ ಕಕ್ಷಿದಾರರ ಬಳಿ ಹೋಗಿ ಕಾಲು ಕೈ ಹಿಡ್ಕೊಂಡು ಅವರು ಬೇರೆಯವ್ರಿಗ ಬಸರಾಗಿರೋದನ್ನ ಮರೆಮಾಚಕ್ಕೋಸ್ಕರ ನನ್ನ ಕಕ್ಷಿದಾರರಾದಂತಹ ಶ್ರೀಯುತ ಕಾಳಿ ಅವ್ರನ್ನ ಉಪಯೋಗ ಮಾಡಿಕೊಂಡು ಇವಾಗ ಅದೇ ಕಾಳಿನ ಕೋರ್ಟಲ್ಲಿ ನಿಲ್ಲಿಸಿ ಈ ಥರ ಮಾತಾಡ್ತಾ ಇರೋದು ನಿಜವಾಗ್ಲೂ ವಿಪರ್ಯಾಸ